ಮೊನ್ನೆ ದಿಗಂತ್ ಒಂದು ಹೇಳಿಕೆಯನ್ನ ಕೊಟ್ಟರು. ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಿಲ್ಲ, ನಮಗೆ ಅವಕಾಶಗಳು ಕೂಡ ಇಲ್ಲ. ಶುರುವಾಗಿ 4 ತಿಂಗಳಾಯ್ತು. ಏಪ್ರಿಲ್ ಅಂತ್ಯಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿಯವರೆಗೂ ಸರಿಸುಮಾರು 50 ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ. ಆದರೆ 212 ಸಿನಿಮಾಗಳು ರಿಲೀಸ್ ಆಗಿದೆ 2024ರಲ್ಲಿ. ಆದರೆ ಗೆದ್ದಿದ್ದು ಎಷ್ಟು ಸಿನಿಮಾ ಅಂತ ನೋಡಿದ್ರೆ ಇನ್ನು 2025ಕ್ಕೆ ಬಂದ್ರೆ ಅಲ್ಲಿ ಸರಿಸುಮಾರು ರಿಲೀಸ್ ಆಗಿದ್ದು 2024ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಸಿನಿಮಾಗಳು ಪ್ಯಾನ್ ಇಂಡಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಕಾಂತಾರ ಚಾಪ್ಟರ್ 1 ಅದನ್ನ ಬಿಟ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟು ಫ್ರಮ್ ಸೋ. ಯಾಕೆ ಕನ್ನಡ ಚಿತ್ರರಂಗದ ಸ್ಥಿತಿ ಹೀಗಾಗಿದೆ? ಬೇರೆ ಭಾಷೆಗಳಲ್ಲೂ ಕೂಡ ಇದೇ ರೀತಿ ಸ್ಥಿತಿ ಇದೆ. ಆದ್ರೆ ಕನ್ನಡದಲ್ಲಿ ಇಲ್ಲಿಯವರೆಗೂ ಕಳೆದ 2-3 ವರ್ಷಗಳಲ್ಲಿ 200 ಪ್ಲಸ್ ಸಿನಿಮಾಗಳು ಏನು ರಿಲೀಸ್ ಆಯ್ತು ಅದೆಲ್ಲವೂ ಕೂಡ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿ. ಈ ಬಾರಿ ಮೊದಲ 4 ತಿಂಗಳಲ್ಲಿ ಸೆಟ್ಟೇರಿರೋದು ಕೇವಲ 18 ಸಿನಿಮಾಗಳು. ಕನ್ನಡದ ಕೆಜಿಎಫ್ ಕಾಂತಾರವನ್ನ ಹೊರತುಪಡಿಸಿದ್ರೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬಂದಂತಹ ಯಾವ ಕನ್ನಡದ ಸಿನಿಮಾಗಳು ಇಲ್ಲಿಯವರೆಗೂ ಸಕ್ಸಸ್ ಆಗಿಲ್ಲ. ಕಳೆದ 4-5 ವರ್ಷಗಳಿಂದ ಏನಾಗಿದೆ ಅಂದ್ರೆ ಟಿವಿ ರೈಟ್ಸ್ ಕೂಡ ಸೇಲ್ ಆಗ್ತಿಲ್ಲ. ಇನ್ನು OTTಗೆ ಬಂದ್ರೆ ಅವರು ಕೂಡ ಕನ್ನಡ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ. ಸ್ಟಾರ್ ನಟರಿಗೆ ಅವ್ರದ್ದೇ ಆದಂತಹ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ, ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಅಥವಾ ಮಾರ್ಕೆಟ್ ಕ್ರಿಯೇಟ್ ಆಗಿರುತ್ತೆ. ಎಸ್ ಅಫ್ಕೋರ್ಸ್ ಸುಮಾರು 125 ಸಿನಿಮಾಗಳಿಗೆ ಕರ್ನಾಟಕ ಸರ್ಕಾರ ಸಹಾಯಧನವನ್ನ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ನಿಂತು ಹೋಗುತ್ತಾ ಅನ್ನುವಂತಹ ಭಯ ಕೂಡ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ, ವಿಶೇಷ ರಿವ್ಯೂಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಮೊನ್ನೆ ದಿಗಂತ್ ಒಂದು ಹೇಳಿಕೆಯನ್ನ ಕೊಟ್ಟರು. ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಿಲ್ಲ, ನಮಗೆ ಅವಕಾಶಗಳು ಕೂಡ ಇಲ್ಲ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸದ್ಯಕ್ಕೆ ಬಹಳ ಕಷ್ಟದಲ್ಲಿದೆ. ನಾನು ಮನೆ ಬಾಡಿಗೆಯನ್ನು ಕೊಟ್ಟಿದ್ದೀನಿ, ಆ ಬಾಡಿಗೆಯನ್ನು ನಂಬಿಕೊಳ್ಳುವಂತಹ ಸ್ಥಿತಿ ಇದೆ. ಅಥವಾ ನಮ್ಮೂರಿಗೆ ಹೋಗಿ ಕೃಷಿ ಕೆಲಸ ಮಾಡಲಾ ಅನ್ನುವಂತಹ ಯೋಚನೆಯನ್ನು ನಾನು ಮಾಡಿದೆ ಅನ್ನುವಂಥದ್ದು. ಇತ್ತೀಚೆಗೆ ನಮ್ಮ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಖ್ಯಾತ ಗೀತ ಸಾಹಿತಿಯಾಗಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಕನ್ನಡ ಸಿನಿಮಾ ರಂಗಕ್ಕೆ ನಿರ್ಮಾಪಕರಿಗೆ ದುಡ್ಡು ಬರ್ತಾ ಇಲ್ಲ, ಸ್ಯಾಟಲೈಟ್ ತಗೊಳ್ತಾ ಇಲ್ಲ, ಡಿಜಿಟಲ್ ಇಲ್ಲ, ಬಹಳ ಕಷ್ಟದಲ್ಲಿದೆ, ಸಿನಿಮಾಗಳು ಗೆಲ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಸಿನಿಮಾಗಳನ್ನ ಮಾಡಿಯೂ ಕೂಡ ಇಲ್ಲಿ ಹೇಗೆ ಉಳಿಯೋದು, ಮುಂದೆ ಸಿನಿಮಾಗಳನ್ನ ಹೇಗೆ ಮಾಡೋದು ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಹಾಗಿದ್ರೆ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ, ಅದರ ಓವರಾಲ್ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನ ಒತ್ತಿ, ಮತ್ತು ಪ್ರತಿ ವಿಡಿಯೋಗೂ ನಿಮ್ಮ ಕಾಮೆಂಟ್ ಮತ್ತು ಲೈಕ್ಗಳು ಬಹಳ ಇಂಪಾರ್ಟೆಂಟು. ಕಾಮೆಂಟ್ ಲೈಕ್ ಅನ್ನ ತಪ್ಪದೆ ಕೊಡಿ. ಸೊ ಲೆಟ್ಸ್ ಇನ್. ಮೊದಲನೇದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ, ಕಳೆದ 3 ವರ್ಷಗಳಿಂದ ಇತ್ತೀಚೆಗಿನ ಮಾಹಿತಿಯನ್ನ ನಾನು ಒಂದಷ್ಟು ಸುಮ್ಮನೆ ಹಾಗೆ ಕಲೆ ಹಾಕ್ತೆ. ಫಸ್ಟ್ ಈ ವರ್ಷಕ್ಕೆ ಬಂದ್ಬಿಡೋಣ. 2026 ಶುರುವಾಗಿ 4 ತಿಂಗಳಾಯ್ತು. ಏಪ್ರಿಲ್ ಅಂತ್ಯಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿಯವರೆಗೂ ಸರಿಸುಮಾರು 50 ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ. ಆದರೆ ಗೆದ್ದಿದ್ದು ಎಷ್ಟು ಸಿನಿಮಾ ಅಂತ ನೋಡಿದ್ರೆ 1-2 ಅಂತ ನಾವು ಹೇಳ್ಬೋದು. ಕರೆಕ್ಟಾಗಿ ಹೇಳೋದಾದ್ರೆ ನಿರ್ಮಾಪಕರನ್ನ ಮತ್ತು ವಿತರಕರನ್ನ ಸೇಫ್ ಮಾಡಿದಂತಹ ಸಿನಿಮಾ ಅದು ಲವ್ ಮಾಕ್ಟೇಲ್ 3. ಎಸ್, ಬಹಳ ಯಶಸ್ವಿಯಾದಂತಹ ಸಿನಿಮಾ. ಎಲ್ಲ ಫ್ಯಾಮಿಲಿ ಪ್ರೇಕ್ಷಕರು ಹೋಗಿ ಸಿನಿಮಾವನ್ನ ನೋಡಿದ್ರು. ಇನ್ನು ಲ್ಯಾಂಡ್ ಲಾರ್ಡ್ ಸುದ್ದಿ ಮಾಡ್ತು, ಆದರೆ ನಿರ್ಮಾಪಕರಿಗೆ ಎಷ್ಟರ ಮಟ್ಟಿಗೆ ಲಾಭ ತಂದು ಕೊಟ್ಟಿದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಕಳೆದ 4 ತಿಂಗಳಲ್ಲಿ 50 ಸಿನಿಮಾಗಳು ರಿಲೀಸ್ ಆಗಿದೆ. ಸಕ್ಸಸ್ ರೇಟು 50ರಲ್ಲಿ 1 ಸಿನಿಮಾ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಾನು 2024ರಿಂದ ಇಲ್ಲಿಯವರೆಗೂ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ. 2024ರಲ್ಲಿ ಆ ವರ್ಷ ರಿಲೀಸ್ ಆದಂತಹ ಸಿನಿಮಾಗಳ ಸಂಖ್ಯೆ ಸರಿಸುಮಾರು 210ಕ್ಕೂ ಅಧಿಕ. ಎಕ್ಸಾಕ್ಟ್ ನಂಬರ್ ಇಲ್ಲ, ಆದರೆ 212 ಅಂತ ಒಂದು ಮಾಹಿತಿ ನನಗೆ ಸಿಕ್ತು. 212 ಸಿನಿಮಾಗಳು ರಿಲೀಸ್ ಆಗಿದೆ 2024ರಲ್ಲಿ. ಆದರೆ ಗೆದ್ದಿದ್ದು ಎಷ್ಟು ಸಿನಿಮಾ ಅಂತ ನೋಡಿದ್ರೆ ಒಂದು 3-4 ಸಿನಿಮಾಗಳನ್ನ ಬೆರಳೆಣಿಕೆಯಲ್ಲಿ ಅಂತ ಹೇಳ್ಬೋದು. ಒಂದು ಭೈರತಿ ರಣಗಲ್ಲು, ಮ್ಯಾಕ್ಸ್, ಕೃಷ್ಣಂ ಪ್ರಣಯ ಸಖಿ, ಭೀಮ, ಈ ತರ ಒಂದು 4-5 ಸಿನಿಮಾಗಳ ಹೆಸರನ್ನ ಹೇಳ್ಬೋದು. ಇನ್ನು 2025ಕ್ಕೆ ಬಂದ್ರೆ ಅಲ್ಲಿ ಸರಿಸುಮಾರು ರಿಲೀಸ್ ಆಗಿದ್ದು 2024ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಸಿನಿಮಾಗಳು, 255 ಸಿನಿಮಾಗಳು. ಅಬ್ಬಬ್ಬ! ಒಂದು ಕಾಲಕ್ಕೆ ಕನ್ನಡದಲ್ಲಿ 40-50 ಸಿನಿಮಾಗಳು ಬರ್ತಾ ಇದ್ದಂತಹ ಕಾಲ ಇತ್ತು. ಆದರೆ 255 ಸಿನಿಮಾಗಳು ರಿಲೀಸ್ ಆಯಿತು 2025ರಲ್ಲಿ. ಅತಿ ದೊಡ್ಡ ಯಶಸ್ಸನ್ನು ಕಂಡಂತಹ ಸಿನಿಮಾ ಅದು ಕಾಂತಾರ ಚಾಪ್ಟರ್ 1. ಅಫ್ಕೋರ್ಸ್ ಅದು ಎಕ್ಸ್ಪೆಕ್ಟೆಡ್. ಕಾಂತಾರ ಸಿನಿಮಾ ಮೊದಲ ಪಾರ್ಟ್ 400+ ಕ್ರೋರ್ ಮಾಡಿತ್ತು. ಹೊಂಬಾಳೆ ಬ್ಯಾನರ್ನಲ್ಲಿ ಬಂದಂತಹ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿತ್ತು.
ಪ್ಯಾನ್ ಇಂಡಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಕಾಂತಾರ ಚಾಪ್ಟರ್ 1 ಅದನ್ನು ಬಿಟ್ಟರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಡಸ್ಟ್ರಿಗೆ ಒಂದು ದೊಡ್ಡ ಯಶಸ್ಸನ್ನ ದೇಶದಾದ್ಯಂತ ಎಲ್ಲರೂ ಕೂಡ ಒಂದ್ಸಲ ತಿರುಗಿ ನೋಡೋ ಹಾಗೆ ಮಾಡಿದ ಸಿನಿಮಾ ಸೂ ಫ್ರಮ್ ಸೋ. ರಾಜ್ ಬಿ ಶೆಟ್ಟಿ ಅವರ ಬ್ಯಾನರ್ನಲ್ಲಿ ಬಂದಂತಹ ಸಿನಿಮಾ ಅಫ್ಕೋರ್ಸ್ ಬಹಳ ಸಣ್ಣ ಬಜೆಟ್ನ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು ನೋನ್ ಫೇಸ್ ಅನ್ನೋದನ್ನು ಹೊರತುಪಡಿಸಿದ್ರೆ ಏನು ದೊಡ್ಡ ಸ್ಟಾರ್ಡಮ್ ಇರುವಂತಹ ಯಾರು ಕಲಾವಿದರು ಈ ಸಿನಿಮಾದಲ್ಲಿ ಇರಲಿಲ್ಲ. ಆದರೆ ಈ ಸಿನಿಮಾ 100 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡ್ತು. ಇದು ಒಂದು ಪಾಠ ಅಂತಲೇ ನಾವೆಲ್ಲರೂ ಹೇಳ್ಬೇಕಾಗುತ್ತೆ. ಅದಾದ ಮೇಲೆ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದ ಮತ್ತೊಂದು ಸಿನಿಮಾ, ಅದು ಕೂಡ ಹೊಂಬಾಳೆ ಬ್ಯಾನರ್ದು, ಮಹಾವತಾರ್ ನರಸಿಂಹ ಅನ್ನುವಂತಹ ಸಿನಿಮಾ. ಎಸ್, ಇದು 250+ ಕ್ರೋರ್ ಗಳಿಕೆ ಮಾಡಿದಂತಹ ಭಾರತೀಯ ಸಿನಿಮಾ, ಅನಿಮೇಟೆಡ್ ಸಿನಿಮಾ. ಇಷ್ಟು ಗಳಿಕೆ ಮಾಡಿದ್ದು ಇದೇ ಮೊದಲು ಅಂತ ಹೇಳಲಾಯಿತು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೊಂಬಾಳೆ 2 ಅತ್ಯಂತ ಯಶಸ್ವಿ ಸಿನಿಮಾಗಳನ್ನು ಕಳೆದ ವರ್ಷ ಕೊಡ್ತು. ಅದನ್ನು ಹೊರತುಪಡಿಸಿದ್ರೆ ವರ್ಷದ ಆರಂಭದಲ್ಲಿ ಒಂದು ಒಂದು ಬೂಸ್ಟಪ್ ಅನ್ನೋ ರೀತಿಯಲ್ಲಿ ಬಂದಿದ್ದ ಸಿನಿಮಾ ಎಕ್ಕ ಸಿನಿಮಾ, ಯುವ ಅಭಿನಯದ ಸಿನಿಮಾ. ಅವರಿಗೆ ಮೊದಲ ಸಿನಿಮಾ ಅಷ್ಟು ದೊಡ್ಡ ಯಶಸ್ಸನ್ನು ಕೊಡಲಿಲ್ಲ. ಆದರೆ ಎಕ್ಕ ಒಂದು ಮಟ್ಟಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತು, ಮತ್ತೆ ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ ಒಂದು ಎನರ್ಜಿ ಕೊಡ್ತು. ಅದನ್ನು ಹೊರತುಪಡಿಸಿದ್ರೆ ಮಾರ್ಕ್ ಸಿನಿಮಾ, ಸುದೀಪ್ ಅವರು ಅಭಿನಯಿಸಿದಂತಹ ಮಾರ್ಕ್ ಸಿನಿಮಾ ನಿರ್ಮಾಪಕರನ್ನ ಸೇಫ್ ಮಾಡ್ತು ಅಂತ ಹೇಳ್ತಾರೆ ಒಂದು ರಿಪೋರ್ಟ್ ಪ್ರಕಾರ. ಅದನ್ನು ಹೊರತುಪಡಿಸಿದ್ರೆ ಕಳೆದ ವರ್ಷ 255 ಸಿನಿಮಾಗಳಲ್ಲಿ ನಿರ್ಮಾಪಕರಿಗೆ ಯಾವುದೇ ರೀತಿಯ ದುಡ್ಡನ್ನು ತಂದು ಕೊಟ್ಟಿಲ್ಲ, ಅಂದ್ರೆ ಲಾಭವನ್ನು ತಂದು ಕೊಟ್ಟಿಲ್ಲದೆ ಇರೋ ಸಿನಿಮಾಗಳ ಸಂಖ್ಯೆ 248ಕ್ಕೂ ಅಧಿಕ. ಇದು ಕನ್ನಡ ಚಿತ್ರರಂಗದ ಸ್ಥಿತಿ. ಇನ್ನು ಈ ವರ್ಷ ನಾನು ಆವಾಗಲೇ ಹೇಳಿದೆ, ಇಲ್ಲಿಯವರೆಗೂ 50 ಸಿನಿಮಾಗಳು ರಿಲೀಸ್ ಆಗಿದೆ. ಯಾಕೆ ಕನ್ನಡ ಚಿತ್ರರಂಗದ ಸ್ಥಿತಿ ಹೀಗಾಗಿದೆ? ಬೇರೆ ಭಾಷೆಗಳಲ್ಲೂ ಕೂಡ ಇದೇ ರೀತಿ ಸ್ಥಿತಿ ಇದೆ, ಆದರೆ ಕನ್ನಡದಲ್ಲಿ ಮಾತ್ರ ಬಹಳ ದೊಡ್ಡ ಸಂಕಷ್ಟದ ಸ್ಥಿತಿ ಅಂತ ನಾವು ಹೇಳಬೇಕಾಗತ್ತೆ. ಇದಕ್ಕೆ ಬೇರೆ 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 ರೀಸನ್ಗಳನ್ನ ಹೇಳ್ತಾರೆ. ದಿಗಂತ್ ಹೇಳಿರೋ ಒಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ತಗೊಳ್ತೀನಿ. ದಿಗಂತ್ ಹೇಳ್ತಾರೆ, ಕಳೆದ 6 ತಿಂಗಳ ಹಿಂದೆ 2 ಸಿನಿಮಾಗಳನ್ನ ಒಪ್ಕೊಂಡಿದೆ, ಆದ್ರೆ ಸದ್ಯ ಕನ್ನಡ ಚಿತ್ರರಂಗದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಿರ್ಮಾಪಕರು ಹಿಂದೆ ಸರಿದ್ರು, ಸದ್ಯಕ್ಕೆ ಸಿನಿಮಾ ಮಾಡಲ್ಲ ಅನ್ನೋ ಕಾರಣಕ್ಕೆ. ಈಗ ಇದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೊರತುಪಡಿಸಿದ್ರೆ ನನ್ನ ಕೈಯಲ್ಲಿ ಸಿನಿಮಾಗಳು ಇಲ್ಲ ಅನ್ನೋದು. ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಿಲ್ಲ, ಕನ್ನಡದ ಸಿನಿಮಾಗಳಿಗೆ ಬಿಸ್ನೆಸ್ ಆಗ್ತಿಲ್ಲ, ಹೀಗಾಗಿ ಕನ್ನಡದಲ್ಲಿ ಸಿನಿಮಾಗಳು ಬರ್ತಿಲ್ಲ, ನಮಗೆ ಅವಕಾಶಗಳು ಇಲ್ಲ ಅನ್ನುವಂಥದ್ದು. ಇದು ಇವರೊಬ್ಬರದ್ದೇ ಸ್ಥಿತಿ ಅಲ್ಲ. ಇನ್ನು ಕನ್ನಡದಲ್ಲಿ ಇಲ್ಲಿಯವರೆಗೂ ಕಳೆದ 2-3 ವರ್ಷಗಳಲ್ಲಿ 200+ ಸಿನಿಮಾಗಳು ಏನು ರಿಲೀಸ್ ಆಯಿತು, ಅದೆಲ್ಲವೂ ಕೂಡ ಡಬ್ಬದಲ್ಲಿದ್ದಂತಹ ಸಿನಿಮಾಗಳು ಹೆಚ್ಚಿತ್ತು ಅನ್ನುವಂಥದ್ದು. ಹೇಗೆ ಅಂದರೆ 2020-21ರಲ್ಲಿ ಕೊರೋನಾ ಏನು ಬಂತು, ಆ ಸಂದರ್ಭದಲ್ಲಿ ಅನೇಕ ಸಿನಿಮಾಗಳು ರಿಲೀಸ್ ಆಗಲಿಲ್ಲ. 100 ಸಿನಿಮಾಗಳು ಪೂರ್ಣ ಆಗಿರಲಿಲ್ಲ, ಕೆಲವು ಕಂಪ್ಲೀಟ್ ಆಗಿದ್ರು ಸೆನ್ಸಾರ್ ಆಗಲಿಲ್ಲ, ಅದಾದ ನಂತರ ಡಿಲೇ ಆಗ್ತಾ ಬಂತು. ಈ ರೀತಿಯ ಸಿನಿಮಾಗಳು ಸಾಕಷ್ಟು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿ 23, 24, 25 ಸ್ಟಾಕ್ ಕ್ಲಿಯರೆನ್ಸ್ ಆಯಿತು. ಹಾಗಾಗಿ 200+ ಸಿನಿಮಾಗಳು ರಿಲೀಸ್ ಆಯಿತು. ಕನ್ನಡದಲ್ಲಿ ಸಿನಿಮಾಗಳ ನಿರ್ಮಾಣ ಸಂಖ್ಯೆ ಕುಸಿತಾ ಇದೆ ಅನ್ನೋದಕ್ಕೆ ಕಳೆದ 4 ತಿಂಗಳಲ್ಲಿ ಸೆಟ್ಟೇರಿರೋ ಸಿನಿಮಾಗಳ ಸಂಖ್ಯೆ ಕೇವಲ 17-18 ಸಿನಿಮಾಗಳು. ಹಿಂದಿನ 2-3 ವರ್ಷಗಳಲ್ಲಿ ಆರಂಭದ 3-4 ತಿಂಗಳಲ್ಲಿ 40ಕ್ಕೂ ಅಧಿಕ ಸಿನಿಮಾಗಳು ಸೆಟ್ಟೇರ್ತಾ ಇತ್ತು. ಆದರೆ ಈ ಬಾರಿ ಮೊದಲ 4 ತಿಂಗಳಲ್ಲಿ ಸೆಟ್ಟೇರಿರೋದು ಕೇವಲ 18 ಸಿನಿಮಾಗಳು. ಕನ್ನಡದ ಬಹುತೇಕ PRO ಸಂಸ್ಥೆಗಳು ಕೂಡ ಇದೇ ಮಾತನ್ನ ಹೇಳ್ತಾ ಇದೆ, ಸಾಕಷ್ಟು ನಿರ್ಮಾಪಕರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಕಳೆದ 4 ತಿಂಗಳಲ್ಲಿ ಕೇವಲ 18 ಸಿನಿಮಾಗಳು ಸೆಟ್ಟೇರಿದೆ. ಅಲ್ಲಿಗೆ ಸಿನಿಮಾಗಳ ನಿರ್ಮಾಣ ಸಂಖ್ಯೆ ಕುಸಿತಾ ಇದೆ. ನಿರ್ಮಾಪಕರು ಸಿನಿಮಾಗೆ ಬಂಡವಾಳ ಹೂಡಲಿಕ್ಕೆ ಮನಸ್ಸು ಮಾಡ್ತಿಲ್ಲ, ಯಾಕಂದ್ರೆ ರೆವಿನ್ಯೂ ಇಲ್ಲ. ಇದನ್ನೆಲ್ಲವನ್ನು ಗಮನಿಸಿದ ಮೇಲೆ ನನಗನ್ಸಿದ್ದು, ಮುಂದಿನ 4-5 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಾಗಬಹುದು ಅಂತ. ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡ್ ಬಂದ ಮೇಲೆ ಕನ್ನಡ ಚಿತ್ರರಂಗವನ್ನ ಎಲ್ಲರೂ ತಿರುಗಿ ನೋಡಿದ್ರು. ಎಸ್, ಅಫ್ಕೋರ್ಸ್ ಅದು ನಿಜ. ಆದರೆ ಅದರಿಂದ ಚಿತ್ರರಂಗಕ್ಕೆ ಲಾಭ ಆಗಿದ್ದು ಬಹಳ ಕಡಿಮೆ ಅಂತಲೇ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ನಿರ್ಮಾಪಕರು ಪ್ಯಾನ್ ಇಂಡಿಯಾ ಅನ್ನುವಂತಹ ಯೋಚನೆ, ಎಲ್ಲ ನಿರ್ದೇಶಕರು ಪ್ಯಾನ್ ಇಂಡಿಯಾ ಅನ್ನುವಂತಹ ಯೋಚನೆ, ಎಲ್ಲ ಸ್ಟಾರ್ ನಟರು ಕೂಡ ಪ್ಯಾನ್ ಇಂಡಿಯಾ ಅನ್ನುವಂತಹ ಯೋಚನೆ. ಬಹುಭಾಷೆಗಳಲ್ಲಿ ಸಿನಿಮಾವನ್ನ ಮಾಡಿದ್ರೆ 50 ಕೋಟಿ 100 ಕೋಟಿ ಹಾಕಿ ಸಿನಿಮಾ ಮಾಡಿದ್ರೆ ಅದರಿಂದ ರಿಟರ್ನ್ಸ್ ಅನ್ನ ತೆಗಿಬಹುದು ಅನ್ನುವಂತಹ ನಂಬಿಕೆ, ಹುಸಿ ನಂಬಿಕೆಯನ್ನ ನಂಬಿಕೊಂಡು ಎಲ್ಲರೂ ಕೂಡ ಅದರ ಮೇಲೆ ಡಿಪೆಂಡ್ ಆದ್ರು. ಅದರ ರಿಸಲ್ಟ್ ಕೂಡ ನಮ್ಮ ಕಣ್ಣು ಮುಂದೆ ಇದೆ. KGF, ಕಾಂತಾರವನ್ನ ಹೊರತುಪಡಿಸಿದ್ರೆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬಂದಂತಹ ಯಾವ ಕನ್ನಡದ ಸಿನಿಮಾಗಳು ಇಲ್ಲಿಯವರೆಗೂ ಸಕ್ಸಸ್ ಆಗಿಲ್ಲ. ಪ್ಯಾನ್ ಇಂಡಿಯಾಗೆ ಯಾಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ, ಬಟ್ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಹಂತದಲ್ಲಿ ಕನ್ನಡ ಸಿನಿಮಾಗಳು ಬರೀ ಥಿಯೇಟರ್ನಲ್ಲಿ ಅಷ್ಟೇ ರಿಲೀಸ್ ಆಗಿ ದುಡ್ಡನ್ನ ಮಾಡ್ತಾ ಇದ್ದಂತಹ ಕಾಲ ಇತ್ತು. ತದನಂತರ ಟಿವಿ ಬಂತು, ಸ್ಯಾಟಲೈಟ್ ರೈಟ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು, ಟಿವಿ ರೈಟ್ಸ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಪರಿಪಾಠ ಶುರುವಾಯಿತು. ಟಿವಿ ರೈಟ್ಸ್ ಇಂದಲೂ ಒಂದಷ್ಟು ದುಡ್ಡು ಬರ್ತಿತ್ತು. ತದನಂತರ ಡಿಜಿಟಲ್ ಅಂದ್ರೆ OTT ಪ್ಲಾಟ್ಫಾರ್ಮ್ ಬಂತು. ಅದು ಅಮೆಜಾನ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು, ZEE5 ಇರ್ಬೋದು, ಪ್ಲಾಟ್ಫಾರ್ಮ್ಗಳು ಬಂತು. ಅಂದ್ರೆ ಟಿವಿಯಲ್ಲಿ
ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಆಯಿತು. ಎಲ್ಲರೂ ಫೋನ್ ಮೇಲೆ ಅಡಿಕ್ಟ್ ಆಗಿದ್ರಿಂದ OTT ಪ್ಲಾಟ್‌ಫಾರ್ಮ್‌ಗಳ ಕಡೆ ಶಿಫ್ಟ್ ಆದ್ರು. ಸೊ ನಿರ್ಮಾಪಕರಿಗೆ ಅದು ಒಂದು ರೀತಿ ಥಿಯೇಟರ್‌ನಲ್ಲೂ ಕೂಡ ಕಲೆಕ್ಷನ್ ಆಗ್ತಿತ್ತು. ಸ್ಯಾಟಲೈಟ್ ರೈಟ್ಸ್ ಕೊಟ್ರೆ ಟಿವಿಯಿಂದನೂ ಒಂದಷ್ಟು ದುಡ್ಡು ಬರ್ತಿತ್ತು. OTTಗೆ ಅಂದ್ರೆ ಡಿಜಿಟಲ್ ಪ್ಲಾಟ್‌ಫಾರ್ಮ್ ಕೊಟ್ರೆ ಅಲ್ಲಿಂದಲೂ ಒಂದಷ್ಟು ದುಡ್ಡು ಬರ್ತಿತ್ತು. ಕಳೆದ 4, 5 ವರ್ಷಗಳಿಂದ ಏನಾಗಿದೆ, ಟಿವಿಯಲ್ಲೂ ಕೂಡ ಅಂದ್ರೆ ಟಿವಿ ರೈಟ್ಸ್ ಕೂಡ ಸೇಲ್ ಆಗ್ತಿಲ್ಲ. ಸ್ಯಾಟಲೈಟ್ ರೈಟ್ಸ್ ಕೂಡ ಸೇಲ್ ಆಗ್ತಿಲ್ಲ. ಅದು ಯಾರ್ದು ದೊಡ್ಡ ಸ್ಟಾರ್ ನಟರ ಸಿನಿಮಾ ಇದ್ದಾಗ ಅಥವಾ ದೊಡ್ಡ ಸಕ್ಸಸ್ ಆದಂತಹ ಸಿನಿಮಾ ಆದ್ರೆ ಅಂತಹ ಸಿನಿಮಾಗಳನ್ನ ಮಾತ್ರ ಟಿವಿ ಯವರು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಟಿವಿ ರೈಟ್ಸ್ ಸೇಲ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಯಾವ ಸಿನಿಮಾಗಳಿಗೂ ಕೂಡ ಟಿವಿಯಿಂದ ಬೇಡಿಕೆ ಇಲ್ಲ. ಹಾಗಾಗಿ ಅಲ್ಲಿ ನಿಂತು ಹೋಗಿದೆ. ಅದನ್ನೇ ವಿ. ನಾಗೇಂದ್ರ ಪ್ರಸಾದ್ ಅವರು ರೀಸೆಂಟ್ ಆಗಿ ಹೇಳಿದ್ರು. ಇನ್ನು OTTಗೆ ಬಂದ್ರೆ ಅಮೆಜಾನ್ ಇರ್ಬೋದು, ನೆಟ್‌ಫ್ಲಿಕ್ಸ್ ಇರ್ಬೋದು, ಬೇರೆ ಬೇರೆ ಪ್ಲಾಟ್‌ಫಾರ್ಮ್ಸ್ ಏನಿದೆ ಅವ್ರು ಯಾರೂ ಕೂಡ ಕನ್ನಡ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ. ಇದು ಯಾಕೆ ಹೀಗಾಯ್ತು ಅಂತಂದ್ರೆ ಇದು ಕನ್ನಡ ಚಿತ್ರರಂಗದಲ್ಲೇ ಅಂತಲ್ಲ, ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಆದ್ರೆ ಕನ್ನಡದಲ್ಲಿ ತುಂಬಾ ಜಾಸ್ತಿನೇ ಇದೆ. ಕನ್ನಡ ಸಿನಿಮಾಗಳಿಗೆ OTT ರೈಟ್ಸ್ ಕೂಡ ಸೇಲ್ ಆಗ್ತಿಲ್ಲ ಅನ್ನುವಂಥದ್ದು. ಅದರ ನಂಬಿಕೆಯನ್ನ ಕನ್ನಡ ಚಿತ್ರರಂಗ ಕಳೆದುಕೊಳ್ತಾ ಅಥವಾ ಕಾಂಟೆಂಟ್‌ಗಳ ಕಡೆ ಗಮನ ಕೊಡದೆ ಬರೀ ಪ್ಯಾನ್ ಇಂಡಿಯಾ ಅಂತೇಳಿ ಪ್ಯಾನ್ ಇಂಡಿಯಾ ಕಡೆ ಗಮನ ಕೊಟ್ಟು ಕಾಂಟೆಂಟ್ ಕಡೆ ಗಮನ ಕೊಡದೆ ಎಲ್ಲೋ ಒಂದ್ ಕಡೆ ತಮ್ಮ ಮಾರ್ಕೆಟ್ ಅನ್ನ ತಾವೇ ಈ ರೀತಿ ಮಾಡ್ಕೊಂಡ್ರ ಅನ್ನುವಂತಹ ಒಂದು ಯೋಚನೆ ಕೂಡ ಇಲ್ಲಿ ಬರುತ್ತೆ. ಇನ್ನು ನಾನು ಅವಾಗಲೇ ಹೇಳ್ದೆ, ಈ ವರ್ಷ ಕನ್ನಡ ಸಿನಿಮಾಗಳು ಸೆಟ್ಟೇರೋದ್ರ ಸಂಖ್ಯೆ ಕಡಿಮೆ ಆಗಿದೆ. ಹೊಸ ಸಿನಿಮಾಗಳು ಘೋಷಣೆ ಆಗ್ತಿಲ್ಲ, ಮುಹೂರ್ತ ಕಂಡಿಲ್ಲ. ಅದೆಲ್ಲವನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕೂಡ ಗಣನೀಯವಾಗಿ ಇಳಿಮುಖ ಆಗಬಹುದಾ ಅನ್ನುವಂಥದ್ದು. ಯಾಕಂದ್ರೆ ಸ್ಟಾರ್ ನಟರಿಗೆ ಅವ್ರದ್ದೇ ಆದಂತಹ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ, ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅಥವಾ ಮಾರ್ಕೆಟ್ ಕ್ರಿಯೇಟ್ ಆಗಿರುತ್ತೆ. ಎಸ್ ಅಫ್‌ಕೋರ್ಸ್ ಸಿನಿಮಾ ಓಡ್ಲಿಲ್ಲ ಅಂದ್ರೂ ಒಂದಷ್ಟು ನಿರ್ಮಾಪಕರಿಗೆ ಅಟ್‌ಲೀಸ್ಟ್ ಲಾಭ ಮಾಡಲಿಲ್ಲ ಅಂದ್ರೂ ಕೂಡ ಅಟ್‌ಲೀಸ್ಟ್ ಬ್ರೇಕ್ ಈವನ್ ಅಂದ್ರೆ ಹಾಕಿದ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ಳುವ ಮಟ್ಟಿಗೆ ಒಂದಷ್ಟು ಬ್ರೀದಿಂಗ್ ಸ್ಪೇಸ್ ಅವರಿಗಿರುತ್ತೆ. ಸಣ್ಣ ಪುಟ್ಟ ಸಿನಿಮಾಗಳಿಗೆ ನೋಡಿ 250 ಸಿನಿಮಾದಲ್ಲಿ 5 ಸಿನಿಮಾ ಸಕ್ಸಸ್ ಆಗಿದೆ. ಇನ್ನೂ 250 ಸಿನಿಮಾಗಳ ಗತಿ ಏನು? ಆ ನಿರ್ಮಾಪಕರ ಗತಿ ಏನು? ನೋಡಿ ಕನ್ನಡ ಸಿನಿಮಾಗಳಿಗೆ ಸರಿಸುಮಾರು 125 ಸಿನಿಮಾಗಳಿಗೆ ಸರ್ಕಾರ ಸಬ್ಸಿಡಿಯನ್ನ ಕೊಡುತ್ತೆ. ಮೊದಲು ಅದು 2021, 22 ಸಂದರ್ಭದಲ್ಲಿ 200 ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ರು. ಅದನ್ನ ಈ ಸರ್ಕಾರ ಬಂದ ಮೇಲೆ ಅದನ್ನ 125ಕ್ಕೆ ಇಳಿಸಿದೆ. ಅಂದ್ರೆ ಅದು ಮೊದಲಿಂದಲೂ ಕೂಡ ಇದೆ. ಈಗ ಅದು 10 ಲಕ್ಷ ಇದೆ. ಒಂದು ಸಿನಿಮಾಗೆ 10 ಲಕ್ಷ ಇದೆ. ಮಕ್ಕಳ ಸಿನಿಮಾಗೆ 25 ಲಕ್ಷವನ್ನ ಕೊಡ್ತಾರೆ. ಕಾದಂಬರಿ ಆಧಾರಿತ ಸಿನಿಮಾಗೂ ಕೂಡ ಕೊಡ್ತಾರೆ. ಮತ್ತೆ ನ್ಯಾಷನಲ್ ಅವಾರ್ಡ್ ಬಂದಂತಹ ಸಿನಿಮಾಗಳಿಗೆ 21 ಲಕ್ಷ ಸಹಾಯಧನವನ್ನ ಕೊಡ್ತಾರೆ. ಈ ರೀತಿಯಾಗಿ ಸುಮಾರು 125 ಸಿನಿಮಾಗಳಿಗೆ ಕರ್ನಾಟಕ ಸರ್ಕಾರ ಸಹಾಯಧನವನ್ನ ಕೊಡ್ತಾ ಇದೆ. ಅದು ಇನ್ನೂ ಕೂಡ 2019, 20ನೇ ಸಾಲಿಂದೇ ಘೋಷಣೆ ಆಗಿಲ್ಲ. ಆದ್ರೆ ಕೊಡ್ತಾ ಇದೆ. ಅದು ಯಾವತ್ತೋ ಬರುತ್ತೆ ಅನ್ನುವಂಥದ್ದು. ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಅದು ನಿಂತು ಹೋಗುತ್ತಾ ಅನ್ನುವಂತಹ ಭಯ ಕೂಡ ಇದೆ. ಯಾಕಂತ ಹೇಳಿದ್ರೆ ಚಿತ್ರರಂಗ ಈಗ ಒಂದು ಉದ್ಯಮ ಅನ್ನೋ ರೀತಿಯಲ್ಲಿ ಅದನ್ನ ಗುರುತಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇದೊಂದು ಉದ್ಯಮ ಅಂತೇಳಿ ಇಲ್ಲಿ ದುಡ್ಡು ಹಾಕೋದು, ದುಡ್ಡು ಮಾಡೋದು ಅನ್ನುವಂಥದ್ದು. ಇವತ್ತು ರಿಯಲ್ ಎಸ್ಟೇಟ್ ಅವರು, ಬಿಲ್ಡರ್‌ಗಳು, ಬೇರೆ ಬೇರೆ ಪ್ಲಾಟ್‌ಫಾರ್ಮ್‌ಗಳಲ್ಲಿ ಇರ್ತಕ್ಕಂಥವರು, ಉದ್ಯಮಿಗಳು ಎಲ್ಲಾ ಬಂದು ಇಲ್ಲಿ ದುಡ್ಡು ಹಾಕ್ತಿದ್ದಾರೆ. 10 ಕೋಟಿ ಹಾಕಿದ್ರೆ ಇದರಿಂದ 20 ಕೋಟಿ ತೆಗೆಯೋದು ಹೇಗೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ ವಿನಃ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನುವಂತಹ ಕ್ಯಾಲ್ಕುಲೇಷನ್ ಇಲ್ಲಿ ಆಗ್ತಿಲ್ಲ. ಹಾಗಾಗಿ ಇದೊಂದು ಉದ್ಯಮ ಅನ್ನೋದನ್ನ ಪರಿಗಣಿಸಿರೋದ್ರಿಂದ ಈಗ ಸರ್ಕಾರ ಇದನ್ನ ಮುಂದಿನ ದಿನಗಳಲ್ಲಿ ಸಬ್ಸಿಡಿಯನ್ನು ನಿಲ್ಲಿಸ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಬರ್ತಾ ಇದೆ. ಸಣ್ಣ ಪುಟ್ಟ ಸಿನಿಮಾಗಳಿಗೆ ಏನೋ ಒಂದಷ್ಟು ಅಟ್ಲೀಸ್ಟ್ ಒಂದು ಪ್ರಶಸ್ತಿನೋ ಒಂದು ಸಹಾಯಧನನೋ ಬಂದಾಗ ಸಣ್ಣ ಸಿನಿಮಾಗಳನ್ನ ಮಾಡಿರೋರಿಗೆ ಮುಂದೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಸಬ್ಸಿಡಿಯೂ ಕೂಡ ನಿಂತು ಹೋದ್ರೆ ಅವರಿಗೆ ಮುಂದೆ ಸಿನಿಮಾ ಮಾಡೋದಕ್ಕೆ ಯಾವುದೇ ಒಂದು ಉತ್ಸಾಹ ಇರೋದಿಲ್ಲ. ಇದು ಕೂಡ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಗಣನೀಯವಾಗಿ ಸಿನಿಮಾ ನಿರ್ಮಾಣ ಇಳಿಕೆಯಾಗುವಂತಹ ಆತಂಕ ಇದೆ. ತಮಿಳು, ತೆಲುಗುನಲ್ಲೂ ಕೂಡ ಇಂತಹ ಒಂದಷ್ಟು ಆತಂಕದ ವಾತಾವರಣ ಇದ್ರೂ ಕೂಡ ಸೌತ್ ಸಿನಿರಂಗದಲ್ಲಿ ಅತಿ ಹೆಚ್ಚು ಸಂಕಷ್ಟದಲ್ಲಿರುವಂತಹ ಚಿತ್ರರಂಗ ಅದು ಕನ್ನಡ ಚಿತ್ರರಂಗ. ಇವತ್ತು ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. OTTಯಲ್ಲಿ ಇವತ್ತು ನಂಬಿಕೆ ಇಟ್ಟಿರೋದು ಕೇವಲ ಮಲಯಾಳಂ ಸಿನಿಮಾಗಳಿಗೆ. ಮಲಯಾಳಂ ಸಿನಿಮಾ ರಂಗದಲ್ಲಿ ದೊಡ್ಡ ಬಜೆಟ್‌ನ ಸಿನಿಮಾ ಅವ್ರು ಮಾಡದೇ ಇದ್ರು ಕೂಡ ಕಾಂಟೆಂಟ್‌ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. 3, 4 ಕೋಟಿ ಬಜೆಟ್‌ನಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಒಳ್ಳೆ ಕಾಂಟೆಂಟ್‌ಗಳನ್ನ ಕೊಡ್ತಾರೆ. ಸಿನಿಮಾಗಳು ಯಶಸ್ಸಾಗತ್ತೆ. ಎಷ್ಟೋ ಜನ ನಾನು ಸಿನಿಮಾ ಅಂತ ಮಾತಾಡಿದ ತಕ್ಷಣ OTTಯಲ್ಲಿ ಈ ಸಿನಿಮಾ ನೋಡಿದ್ರ, ಆ ಸಿನಿಮಾ ನೋಡಿದ್ರ ಅಂತ ಹೇಳ್ತಾರೆ. ಎಲ್ಲ ಮಲಯಾಳಂ ಸಿನಿಮಾ ಹೆಸರುಗಳನ್ನ ಹೇಳ್ತಾರೆ. ಒಳ್ಳೆ ಕಾಂಟೆಂಟ್‌ಗೆ ಗೆಲ್ಲುವಂತಹ ತಾಕತ್ತಿರುತ್ತೆ. ಪ್ರೇಕ್ಷಕರನ್ನ ಸೆಳೆಯುವಂತಹ ತಾಕತ್ತಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ. ಬಹುತೇಕರ ಪರಿಸ್ಥಿತಿ ಇದೆ. ದಿಗಂತ್ ಅದನ್ನ ಹೇಳ್ಕೊಂಡಿದ್ದಾರೆ. ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಚಿತ್ರರಂಗದ ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ. ಬೇರೆ ಏನಾದರೂ ಕೋರ್ಸ್ ಮಾಡ್ಲಾ ಅಥವಾ ಹಳ್ಳಿಗೋಗಿ ಕೃಷಿ ಮಾಡ್ಲಾ? ಈ ರೀತಿ ಯೋಚನೆಗಳು ಬಂತು ಅನ್ನುವಂಥದ್ದು. ಇದು ಕೇವಲ ದಿಗಂತ್ ಅವರ ಪರಿಸ್ಥಿತಿ ಅಲ್ಲ. ಬಹಳಷ್ಟು ಜನ ಕನ್ನಡ ಕಲಾವಿದರು, ಕನ್ನಡ ನಿರ್ದೇಶಕರು, ಕನ್ನಡ ಸಿನಿಮಾವನ್ನೇ ನೆಚ್ಚಿಕೊಂಡಂಥವರ ಪರಿಸ್ಥಿತಿ ಮತ್ತು ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ 3 ವರ್ಷಕ್ಕೆ 4 ವರ್ಷಕ್ಕೆ ಸಿನಿಮಾ ಮಾಡುವಂತಹ ಪರಿಪಾಠ ಏನು ಬಂತು ಇದೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ. ಹೀಗೆ ಅನೇಕ ಕಾರಣಗಳು ಇವತ್ತಿನ ಕನ್ನಡ ಚಿತ್ರರಂಗದ ಈ ಸ್ಥಿತಿಗೆ ಕಾರಣ ಆಗಿದೆ.
ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ನಟರು ವಿಶೇಷವಾಗಿ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳನ್ನು ಪ್ರತಿ ದೊಡ್ಡ ನಟರು ಮಾಡಬೇಕು, ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಬೇಕು. ಎರಡನೇದು ಒಳ್ಳೆಯ ಕಾಂಟೆಂಟ್ಗಳನ್ನು, ಒಳ್ಳೆಯ ಕಥೆಗಳನ್ನು ಲಿಮಿಟೆಡ್ ಬಜೆಟ್ನಲ್ಲಿ ನಿರ್ಮಾಣ ಮಾಡುವಂತಹ ಒಂದು ಪರಿಪಾಠವನ್ನು ನಿರ್ದೇಶಕರು, ನಿರ್ಮಾಪಕರು ಅದರತ್ತ ಯೋಚನೆಯನ್ನು ಮಾಡಬೇಕು. ಮತ್ತು ಪ್ಯಾನ್ ಇಂಡಿಯಾ ಅನ್ನುವಂತಹ ಈ ತಲೆಗೆ ತುಂಬಿಕೊಂಡಿದೆಯಲ್ಲ ಭೂತ, ಅದನ್ನು ಹೊರತುಪಡಿಸಿ ಒಳ್ಳೆಯ ಸಿನಿಮಾಗಳನ್ನು ಮಾಡಿ ಪ್ರಾದೇಶಿಕ ಸಿನಿಮಾಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಿ. ಅದು ತಾನಾಗಿಯೇ ಪ್ಯಾನ್ ಇಂಡಿಯಾ ಆಗುತ್ತೆ ಒಳ್ಳೆಯ ಕಂಟೆಂಟ್ ಇದ್ದಾಗ. ಕಾಂತಾರ ಆಯ್ತಲ್ಲ, ಆ ರೀತಿಯಾಗಿ ಈಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಅದನ್ನೇ ಮಾಡ್ತಾ ಇರೋದು. ಪ್ರಾದೇಶಿಕ ಸಿನಿಮಾಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಅವ್ರು ಎಲ್ಲೂ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಆ ಇಂಡಸ್ಟ್ರಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸೊ ಇದೆಲ್ಲವನ್ನು ಸರಿಪಡಿಸಿಕೊಂಡ್ರೆ ಚಿತ್ರರಂಗ ಮತ್ತೆ ಚೇತರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದೇ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಾ ಹೋದ್ರೆ, ಅದು ಸ್ಟಾರ್ಗಳಿರ್ಬಹುದು, ಸಿನಿಮಾ ಮೇಕರ್ಸ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಎಲ್ಲರೂ ಕೂಡ ಇದೇ ತಪ್ಪುಗಳನ್ನ ಮಾಡ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ ಎದುರಿಸುತ್ತೆ. ಅದು ಯಾವುದು ಆಗದೇ ಇರಲಿ, ಇವತ್ತಿನ ಇಂಡಸ್ಟ್ರಿಯ ನೀಡ್ ಏನಿದೆ ಮತ್ತು ಪ್ರೇಕ್ಷಕರ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಗಮನಿಸಿ ಸಿನಿಮಾಗಳನ್ನ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳು ಬಂದು ಸಕ್ಸಸ್ ರೇಟ್ ಜಾಸ್ತಿಯಾಗಿ ಇಂಡಸ್ಟ್ರಿಗೂ ಕೂಡ ಅದು ಒಂದು ಒಳ್ಳೆ ರೀತಿಯ ಚೇತರಿಕೆ ಕಾಣುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.